ನಾನಿವತ್ತು ಮಾರತಲ್ಲಿ ಇರೋ ಕರುಪು ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋ ಅಂತದ್ದು. ಪ್ರತಿಯೊಬ್ರು ತುಂಬಾ ಜನ ಕೇಳ್ತೀರಾ ಅಡ್ರೆಸ್ ಎಲ್ಲಿದೆ ಏನು ಅಂತೇಳಿ. ಇವಾಗ ನಾನು ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ವಿಡಿಯೋ ಮಾಡಾಕಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಇದು ಒಂದು ಮನೆಯಲ್ಲಿ ಮಾಡಿರೋ ಅಂತ ಒಂದು ದೇವಸ್ಥಾನ, ಬ್ಲಾಕ್ ಎಸ್ ಅಂತೇಳಿ ಬರುತ್ತೆ. ಇದು ಬಂದ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ಸ್ ಅಂದ್ರೆ ಕ್ವಾರ್ಟರ್ಸ್. ಇದು ಈ ಕ್ವಾರ್ಟರ್ಸ್ ಹೆಸರು ಏನ್ ಸರ್? ಇದು ಸ್ಲಮ್ ಬೋರ್ಡ್ ಕ್ವಾರ್ಟರ್ಸ್ ಅಂತ ಹೇಳಿ. ಸೊ ಬ್ಲಾಕ್ ಎಸ್ ಅಲ್ಲಿ ಫ್ಲಾಟ್ ನಂಬರ್ 15 ನಲ್ಲಿ ಬಂದ್ಬಿಟ್ಟು ಕರ್ಪೂ ಸ್ವಾಮಿನ ಇವತ್ತು ತಗೊಂಡ್ ಬಂದು ಒಂದು ಕುಣಿಸಿರುವಂತದ್ದು. 18 ಮೆಟ್ಲು ಕರ್ಪೂ ಸ್ವಾಮಿ. ಸೊ ಇವಾಗ ನಮ್ಮ ಜೊತೆ ಪುರೋಹಿತರು ಪೂಜಾರಿ ಅವರಿದ್ದಾರೆ. ಸೊ ಈ ದೇವಸ್ಥಾನ ಬಗ್ಗೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ 2 ಮಾತಾಡಿ ಸರ್, ಏನ್ ವಿಶೇಷತೆ ಅಂತ ಹೇಳಿ. ಒಂದು 10-15 ವರ್ಷದಿಂದ ಫೋಟೋಗಳಿದ್ದು ಪೂಜೆ ಮಾಡ್ತಾ ಇದ್ದು. ಕರ್ಪೂ ಸ್ವಾಮಿ ಕಾಲದಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಜೊತೆಯಲ್ಲಿ ಬರೋರೆಲ್ಲ ಸೇರಿಕೊಂಡು ಸ್ವಾಮಿ ನಾವು ಒಂದು ವಿಗ್ರಹ ಮಾಡೋಣ ಅಂತ ತೀರ್ಮಾನ ಮಾಡಿದರು. ನಾನು ಮದುವೆಯಲ್ಲಿ ಹೋಗಿ ಈ ವಿಗ್ರಹನ ಆರ್ಡ್ರ್ ಕೊಟ್ಟು ಮಾಡಿಸಿದ್ದೀನಿ. ಮಾಡಿಸಿ ಇವತ್ತು ಅದನ್ನ ಹೋಮ ಮತ್ತು ಅಭಿಷೇಕ ಎಲ್ಲ ಪೂಜೆಗಳನ್ನು ವಿಧವಾಗಿ ಯಾವ ಥರ ಇದೆ ಎಲ್ಲ ವಿಧವಾಗಿ ಈ ಪೂಜೆನ ಮಾಡಿದ್ದೀನಿ. ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಇದಕ್ಕೆ ಮೇಲೆ ನಮ್ಮ ಕರ್ಪಸ್ವಾಮಿ ಧರ್ಮಶಾಸ್ತ್ರ ಮಣಿಗಂಡ ಸ್ವಾಮಿ ಯಾವ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಆ ದಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ. ನಮ್ಮ ಎಲ್ಲ ಗ್ರೂಪಿನವರು, ನಮ್ಮ ಕರ್ಪಸ್ವಾಮಿದು ಒಂದು ಗ್ರೂಪ್ ಅನ್ನೋದು ಇದೆ. ಆ ಗ್ರೂಪಿನ ಎಲ್ಲ ವ್ಯಕ್ತಿಗಳು ನಮ್ಮ ನಾಗವೇಣಿ ಯೂಟ್ಯೂಬರ್ ಸೇರಿ ಅವರೂ ನಮ್ಮ ಒಂದು ಗ್ರೂಪಿನವರೇ. ಅವರೂ ಸೇರಿ ಇದನ್ನ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಮುಂದಕ್ಕೆ ಕರ್ಪಸ್ವಾಮಿ ಏನು ದಾರಿ ಕೊಡ್ತಾ ಇದ್ದಾರೆ ಆ ದಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ. ನಿಮ್ಮ ಪ್ರತಿಯೊಬ್ರು ಸಹಕಾರನೂ ಬೇಕು. ಯಾಕಂದ್ರೆ ಇವಾಗ ಪ್ರೆಸೆಂಟ್ ಆಗಿ ಮನೆಯಲ್ಲಿ ದೇವ್ರನ್ನ ಇಟ್ಟು ಪೂಜೆ ಮಾಡ್ತಿರೋ ಅಂತದ್ದು. ಸೊ ಈ ದೇವ್ರು ಇನ್ನು ದೊಡ್ಡದಾಗೆ ಮಾಡ್ಬೇಕು ದೇವಸ್ಥಾನ ಅಂತೇಳಿ. ಸೊ ನಿಮ್ಮ ಪ್ರತಿಯೊಬ್ರು ಸಪೋರ್ಟು ನಮಗ್ ಬೇಕಾಗಿರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಇವಾಗ ಒಂದು ಪೂಜೆ ಪುನಸ್ಕಾರಗಳು ಆಗಿರೋ ಅಂತದ್ದು. ದೇವ್ರನ್ನ ಕರ್ಕೊಂಡ್ಬಂದು 12 ಗಂಟೆಗೆ ಬಂದ್ಬಿಟ್ಟು ಅವ್ರ ಮೇಲೆ ದೇವ್ರು ಬರ್ತಾರೆ, ಕರ್ಪೂ ಸ್ವಾಮಿ ಅವರು. ಅವಾಗ ಅವರು ಬಂದ್ಬಿಟ್ಟು ಇದು ಚಾಕು ಇರುತ್ತಲ್ವಾ, ಏನಂತೀರದು, ಕತ್ತಿ, ಮಚ್ಚು ಮೇಲೆ ನಿಂತ್ಕೊಂಡು ಅವ್ರ ನಮ್ಗೆ ಏನಾದ್ರು ಕಷ್ಟಗಳಿದ್ರೆ ಅದಕ್ಕೆ ಪರಿಹಾರ ಕೊಡ್ತಾರೆ. ಮತ್ತೆ ಮಚ್ಚಿಂದ ಇರ್ಕೊಂಡು ನಮಗೆ ಮಂತ್ರ ಹಾಕ್ತಾರೆ, ತಡೆ ಓಡಿಸ್ತಾರೆ. ಇಲ್ಲಿ ಬಂದ್ರೆ ಸುಮಾರಿದೆ, ನಿಮ್ಗೆ ಎಷ್ಟೇ ಕಷ್ಟ ಇರ್ಬೋದು, ಏನೇ ಪ್ರಾಬ್ಲಮ್ಸ್ ಇದ್ರೇನು ಅವ್ರ ಹತ್ರ ಬಂದ್ರೆ ನಿಮ್ಗೆ ಪರಿಹಾರ ಕೊಡ್ತಾರೆ. ಸ್ವಾಮಿ ಇಷ್ಟು ತುಂಬಾ ದೇವಸ್ಥಾನಗಳಿದೆ, ಎಲ್ಲಾ ಜಾಗದಲ್ಲೂ ಹೋದ್ರೂ ತಡೆ 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 ಅಂತಾರೆ. ಸೊ ಇಲ್ಲಿನ ತಡೆ ಪ್ರಶ್ನೆ ಏನು? ಎಲ್ಲಾ ದೇವಸ್ಥಾನದಲ್ಲೂ ಪವರ್ ಇರುತ್ತೆ, ಎಲ್ಲಾ ಜಾಗದಲ್ಲೂ ತಡೆ ಹೊಡಿಬೇಕು ಅಂತಾರೆ, ಇಲ್ಲೂ ತಡೆ ಹೊಡಿಬೇಕು. ಯಾಕೆ, ಏನಕ್ಕೆ? ಈ ತಡೆ ಅನ್ನೋದು ಎಲ್ಲ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತಾರೆ, ಅವರವರು ಪೂಜಾರಿಗಳ ರೀತಿಯಲ್ಲಿ ಇರ್ತದೆ. ಇದು ಕರುಪ್ಸ್ವಾಮಿನ ಒಂದು ನೆನೆಸ್ಕೊಂಡು ನಾವು ಒಂದು ತಡೆ ಹೊಡ್ಕೊಡ್ತಿದ್ದೀವಿ. ಇಲ್ಲಿ ಎಷ್ಟು ಭಕ್ತರುಗಳು ನನ್ನ ಹತ್ರ ಬಂದಿದ್ದಾರೆ, ಅವ್ರ ಹತ್ರನೇ ಆ ಪ್ರಶ್ನೆನ ಮಾಡ್ಕೊಬೋದು. ಏನಾಗಿದೆ ತಡೆ ಹೊಡೆದು, ನಿಮ್ಗೇನು ಒಳ್ಳೇದಾಗಿದೆಯಾ ಕೆಟ್ಟದಾಗಿದೆಯಾ ಅಂತ ಕೇಳ್ಕೊಬೋದು ಅವ್ರ ಹತ್ರ. ಇಲ್ಲಿ ನಾವು ಅದನ್ನ ಹೇಳೋಕ್ಕಾಗಲ್ಲ, ಅರ್ಥ ಆಯ್ತಾ? ನಾನು ತಡೆ ಹೊಡಿಬೇಕು ಅಂತೀವಿ, ಅವ್ರು ತಡೆ ಹೊಡಿಸ್ತಾರೆ. ಅವ್ರಿಗೆ ಒಳ್ಳೇದಾಗ್ತದೆ ಕೆಟ್ಟದಾಗ್ತದೆ ಬರೋ ಭಕ್ತಾದಿಗಳೇ ಹೇಳಬೇಕು, ಅದು ನಾವು ಹೇಳೋಕ್ಕಾಗ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಒಳ್ಳೇದಾಗ್ತಾರೆ ನನ್ನ ಹತ್ರ ಬರ್ತಾರೆ, ಇದು ಅದು ಆಗಿಲ್ಲ ಒಳ್ಳೇದಾಗಿಲ್ಲ ಅಂದರೆ ಬರಲ್ಲ ನನ್ನ ಹತ್ರ ಬರ್ತಾ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತವ್ರೆ, ಕಮ್ಮಿ ಆಗ್ತಾ ಇಲ್ಲ. ಇವತ್ತು ನಿಮ್ಮ ನಾಗವೇಣಿ ಚಾನಲಿಂದನೇ ನೋಡ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ ಏನು ಅಂತ. ನಿಮಗೆ ಫೋನ್ ಮಾಡ್ತಾ ಇದ್ದಾರೆ, ತಿಳ್ಕೊಬೋದು. ಶಕ್ತಿ ಇರೋ ಕಡೆ ಭಕ್ತಿ ಇರ್ತದೆ. ಇದು ಖಂಡಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಕರುಪ್ಸ್ವಾಮಿ ನಡೆಸ್ತಾ ಇದ್ದಾರೆ. ನಮ್ಮ ಶಬರಿಮಲೆ ಅಯ್ಯಪ್ಪನು, ನಾನು 49 ವರ್ಷ ಶಬರಿಮಲೆ ಮುಟ್ಟಿದ್ದೀನಿ. ಅದು ಒಂದು ಶಕ್ತಿ ನನಗೆ ಕರುಪ್ಸ್ವಾಮಿ ಕೊಟ್ಟಿದ್ದಾರೆ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ದುಡ್ಡು ಕಾಸಿಗೆ ಆಸೆ ಬಿದ್ದರೆ ಇಲ್ಲಿ ನಾವು ಪೂಜೆ ಮಾಡೋರಲ್ಲ. 1 ರೂಪಾಯಿ ದುಡ್ಡಿಗೂ ನಾವು ಆಸೆ ಪಡೋರಲ್ಲ. ಇವತ್ತು ಇಲ್ಲಿಗೆ ಈ ಸ್ವಾಮಿನ ತಂದಿದ್ದಕ್ಕೆ ನಾನು 75,000 ರೂಪಾಯಿ ಖರ್ಚು ಮಾಡಿದ್ದೀನಿ. ನಾನು ಯಾರ ಹತ್ರ ನನಗೆ ಕೊಡು, ನಾನು ದೇವ್ರು ಇಕ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ ಅಂತ ಯಾರ ಹತ್ರ ಕೈ ಅಟ್ಟಕ್ಕೆ ಹೋಗೋ ಸ್ವಾಮಿ ನಾನಲ್ಲ. ಇಷ್ಟಪಟ್ಟು ಮಂಗಳಾರತಿಯಲ್ಲಿ ಯಾರನ್ನ ಕೊಟ್ಟರೆ ನಾನು ಇದು ಮಾಡ್ತೀನಿ. ಸ್ವಾಮಿ ಶರಣ. ಆಮೇಲೆ ತುಂಬಾ ಜನ ಕೇಳ್ತೀರಾ, ಸುಮಾರು ಜನ ಕೇಳ್ತಾ ಇದ್ದೀರಾ, ಇಲ್ಲಿ ಬಂದ್ರೆ ಇವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಏನು ಅಂತ ಹೇಳಿ. ಆಕ್ಚುಲಿ ಅವ್ರನ್ನೇ ಕೇಳೋಣ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತೇಳಿ. ಯಾರ ಹತ್ರನು 1 ರೂಪಾಯಿ ತಗೊಳಲ್ಲ. ಇದಕ್ಕೂ ಮುಂಚೆ ನಾನು ಸುಮಾರು ಸತಿ ವಿಡಿಯೋಸ್ ಮಾಡಿದೀನಿ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ ಅಲ್ಲಿ. ಅಲ್ಲಿ ಹೋಗಿ ಕೇಳಿ, ಇಲ್ಲಿ ಬಂದಿರೋಂತ ದೇವಸ್ಥಾನಕ್ಕೆ ಭಕ್ತಾದಿಗಳು ಮಾತಾಡಿದ್ದಾರೆ, ಅವ್ರು ರಿವ್ಯೂ ಕೊಟ್ಟಿದ್ದಾರೆ ಏನಂತ ಹೇಳಿ. ಸೊ ಇಲ್ಲಿ ಎಲ್ರು ಕೇಳ್ತಾರೆ ಏನು ಇದು ಚಾರ್ಜಸ್ ಎಷ್ಟು ತಗೊಳ್ತೀರಾ ಅಂತ ಹೇಳಿ. ಏನಾದ್ರು ಕೇಳಿಸ್ಕೊಳ್ಳಿ, ನೀವು ನಿಮಗೆ ಮನ್ಸಿಗೆ ಇಷ್ಟ ಆಗಿ ಖುಷಿ ಆದ್ರೆ ಅವ್ರಿಗೆ ಕೊಡ್ಬೋದು.
ಆಯ್ತಾ. ಪ್ರತಿಯೊಂದು ಅದು ನಮ್ಮ ಸಂಸ್ಕಾರ ಅಲ್ವಾ, ಎಲ್ಲೋದ್ರು ನಮ್ ಪ್ರೀತಿಯಿಂದ ಕೊಡ್ಬೇಕು. ಅದ್ ನಮಗಿದು, ಅದೂ ಕೊಡಕ್ಕಾಗಲ್ಲ ಅಂದ್ರೆ ಆ ದೇವ್ರ ಇಚ್ಛೆ, ನಿಮ್ ಇಷ್ಟ. ಅದು ಪ್ರತಿಯೊಬ್ರು ಬರ್ತಾ ಇದ್ದಾರೆ, ಸ್ವಾಮಿನ ಬಂದು ಕೇಳಕ್ ಬರ್ತಾರೆ. ಪಾಪ ಅವ್ರ ಕೈಲಿ ಇರ್ತದೋ ಇಲ್ಲವೋ, ಇಲ್ಲಿ ಪಕ್ಕದಲ್ಲಿ ಅವ್ರು ಯಾರನ್ನ ದಕ್ಷಿಣೆ ಹಾಕು ಅಂದ್ರೂ ನಾನು ಅವ್ರನ್ನ ಬೈತೀನಿ ಕೇಳಬಾರ್ದು ಅಂತ. ಯಾಕಂದರೆ ನನಗೆ ಅದೊಂದು ಭಾಳ, ಯಾಕಂದರೆ ನಾನು ಕಷ್ಟ ಜೀವಿಯಿಂದ ಬಂದಿರೋದು. ಬಡತನ ನನಗೆ ಊಟಕ್ಕೆ ಕಷ್ಟಪಟ್ಟಿದ್ದೀನಿ, ಭಾಳ ಕಷ್ಟದಿಂದ ಜೀವದಿಂದ ಬಂದಿರೋದು ನಾನು. ಇವತ್ತು ಕರುಪ್ಸ್ವಾಮಿ ನನಗೆ ಸಿಕ್ಕಿ ಒಂದು ದಾರಿ ಕೊಟ್ಟಿದ್ದಾರೆ ಅಂದರೆ ಅದು ಕರುಪ್ಸ್ವಾಮಿ ದಾರಿ. ಬರೋ ಭಕ್ತಾದಿಗಳು ಅವ್ರ ಕಷ್ಟಕ್ಕೆ ಬರೋದು, ಅವ್ರ ಹತ್ರ ನಾವು ದುಡ್ಡು ಕೇಳಿದ್ರೆ ಅದು ಮರ್ಯಾದೆ ಇರಲ್ಲ. ನಾನು ಸಾಲ ಇಸ್ಕೊಂಡು ಮಾಡಿದ್ದೀನಿ ನೋಡಿ. ಇಲ್ಲಿ ನಮ್ಮ ಪುರುಷೋತ್ತಮಂತವ್ರು ಯಾರು ಇದ್ದಾರೆ, ಅವರು ನಮ್ಮ ಫ್ರೆಂಡು ಭಾಳ. ಈ ಪೂಜೆಗೆ ನನ್ನ ಕಾಸು ಶಾರ್ಟೇಜ್ ಇದಪ್ಪ, ನನಗೊಂದು 20,000 ರೂಪಾಯಿ ಸಾಲ ಕೊಡು ಅಂದೆ. ಪಾಪ ಅವ್ರು ಹೆಲ್ಪ್ ಮಾಡೋರು. ಹಿಂಗೆ ಸಾಲ ಇಸ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತೀನಿ. ನನಗೆ 10,000 ಕೊಡು, 50,000 ಕೊಡು, 100,000 ಕೊಡು ಅಂದರೆ ನಾನು ಇಲ್ಲಿ ಬಿಲ್ಡಿಂಗಲ್ಲಿ ಇರ್ತಾ ಇದ್ದಿಲ್ಲ, ಕೋಟ್ರಸಲ್ಲಿ ಸ್ಲಮ್ ಬೋರ್ಡಲ್ಲಿ. ಬೇರೆ ಎಲ್ಲನೂ ಒಂದು ಒಳ್ಳೆ ಬಿಲ್ಡಿಂಗ್ ತೊಗೊಂಡು ಜೀವನ ಮಾಡ್ಬೋಯ್ತು. ಈ ಪೂಜಾರಿಗಳ ಹತ್ರ ದುಡ್ಡು ತಗೊಳ್ಳೋದು, ಭಕ್ತಾದಿ ದುಡ್ಡು ತಗೊಳ್ಳೋ ಪೂಜಾರಿಗಳ ಥರ ನಾವಲ್ಲ. ನಮ್ಮ ಕೈಲಾಗಿದ್ದ ಸಹಾಯ ಹೆಲ್ಪ್ ಮಾಡ್ತೀವಿ. ನಾವು ಬಡತನದಿಂದ ಬಂದಿರೋದು ಬಡವ್ರಿಗೆ ಹೆಲ್ಪ್ ಮಾಡೋಕ್ಕೆ ನಾವಿದ್ದೇವೆ. ಸೊ ಪ್ರತಿಯೊಬ್ರು ಕೇಳಿಸ್ಕೊಂಡ್ರಿ ಅಲ್ವಾ ಅವ್ರು ಏನ್ ಹೇಳಿದ್ದಾರೆ ಅಂತೇಳಿ. ಸೊ ಇಲ್ಲಿ ನಿಮಗೆ ಇಷ್ಟ ಆಗಿದ್ರೆ ಮನಸ್ಫೂರ್ತಿಯಿಂದ ಕೊಡಿ, ಆ ಕರುಪಸ್ವಾಮಿ ಸಹಾಯ ಮಾಡ್ತಾರೆ. ಹಾಗಂತ ಹೇಳಿ ಎಲ್ಲೋದ್ರೆ ಲಕ್ಷಾಂತರ ರೂಪಾಯಿ ಆಗುತ್ತೆ, ಸಾವಿರಾರು ರೂಪಾಯಿ ದಕ್ಷಿಣ ಕೇಳ್ತಾರೆ, ಆ ರೀತಿ ಎಲ್ಲ ಏನೂ ಇಲ್ಲ. ಫ್ರೀಯಾಗೂ ಅವ್ರು ಮಾಡ್ಕೊಡ್ತಾರೆ. ಬಟ್ ಫ್ರೀಯಾಗೆ ನಾನು ಅಡ್ವೈಸ್ ಮಾಡಲ್ಲ. ನಮ್ಮ ಪ್ರೀತಿಯಿಂದ ಒಂಚೂರು ಏನಾದ್ರು ಮಾಡ್ಕೊಂಡ್ರೆ ಇನ್ನು ದೇವಸ್ಥಾನ ದೊಡ್ಡದಾಗಿ ಮಾಡ್ಬೋದು ಅನ್ನೋ ಒಂದು ಉದ್ದೇಶ. ಅವಾಗ ಇನ್ನೂ ಸುಮಾರು ಜನ ಬರ್ತಾರೆ ಭಕ್ತಾದಿಗಳು, ಇನ್ನು ತುಂಬಾ ಜನ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಒಂದು ಒಳ್ಳೇದಾಗ್ಲಿ ಅಂತೇಳಿ. ಆಮೇಲೆ ಇನ್ನೊಬ್ರು ಕೇಳಿದ್ರು, ಕತ್ತಿ ಮೇಲೆ ಕರ್ಪೂರ ಅಂಟಿಸಿ ಒಬ್ರಿಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದಕ್ಕೆ ಕೆಲವೊಬ್ರು ರಿವ್ಯೂಸ್ ಹಾಕಿದ್ರು. ಸ್ವಾಮಿ ಅವ್ರು ಡೈರೆಕ್ಟಾಗಿ ಬಂದು ನೋಡ್ಕೊಬೇಕು ಮೇಡಮ್. ಅದು ಹೆಂಗ್ ನಿಂತ್ಕೊಳ್ತದೆ ಯಾವ ತರ ಅಂದ್ರೆ ಅವ್ರಿಗೆ ಗೊತ್ತಾಗ್ತದೆ. ಬಂದು ನೋಡಿದ್ರೆ ಅದರ ಫಲ ಏನಂತ ಗೊತ್ತಾಗ್ತದೆ. ಕೆಲವರು ನಾನಾ ರೀತಿ ಎಲ್ಲ ಮಾಡ್ಕೊಂಡು ಬರ್ತಾರೆ. ನಂದೇ ಬೇರೆ, ನಾನೆಲ್ಲ ಮಾಡೋದು. ನಮ್ಮ ಅಪ್ಪನು ಕರುಪಸ್ವಾಮಿ ಮಾಡ್ತಾ ಇರ್ತಾನೆ, ಅದನ್ನ ನಾನಾ ರೀತಿ ಅವರು ಮಾತಾಡೋದು, ಅದು ಅವ್ರಿಗೆ ಹೆಚ್ಚು ಸೇರಿರೋದು. ನನಗೆ ಅದು ಬೇಕಾಗಿಲ್ಲ. ಇನ್ನೊಬ್ಬರು ಕ್ವಶನ್ ನನಗೆ ಬೇಡ, ನನ್ನ ಅಭಿಪ್ರಾಯಕ್ಕೆ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನೊಬ್ರು ನನಗೆ ರಾಂಗ್ ಹೇಳಿದ್ರೆ ನಾನು ಅದನ್ನ ಕಿವಿಗೆ ಹಾಕೊಳ್ಳಲ್ಲ, ನಾನು ಕ್ಯಾರ್ ಮಾಡಲ್ಲ. ಯಾವನ ಹತ್ರ ದುಡ್ಡು ತಗೊಳ್ತಾ ಇಲ್ಲ, ಯಾವನ ಹತ್ರ ಕೈ ಅಡ್ಡಲ್ಲ. ನಮಗೆ ಅದು ಬೇಡ. ನಂದು ಏನಿದೆ ನನ್ನ ಪದ್ಧತಿ, ನಂದು ಮಾಡ್ತಾ ಇರೋದು ನಾನು ಕರುಪಸ್ವಾಮಿಗೋಸ್ಕರ ಮಾಡ್ತಾ ಇದ್ದೀನಿ. ಧೈರ್ಯವಾಗಿ ಮಾಡ್ತೀನಿ. ಅದರಿಂದ ಏನು ನನಗೆ ತೊಂದರೆ ಇಲ್ಲ. ಯಾರು ಯಾಮಾರ್ಸಕ್ಕೆ ಹೋಗಲ್ಲ, ಯಾರು ದುಡ್ಡು ತಗೊಳಕ್ಕೆ ಹೋಗಲ್ಲ. ನನ್ನ ಕಷ್ಟ ನನ್ನ ಜನಕ್ಕೆ ಕೊಡ್ತೀನಿ ಅಷ್ಟೇ, ನನ್ನ ಹತ್ರ ಬರೋರಿಗೆ. ಸೊ ಕೆಲವ್ರು ಅಂದ್ರು ಲಾಜಿಕ್ ಅದಲ್ಲ ಅಂತೇಳಿ. ಇವಾಗ ನಿಮ್ಮ ಮನೇಲಿ ನೀವು ಪ್ರಯತ್ನ ಪಡಿ, ಒಂದು ಕತ್ತಿ ಎತ್ಕೊಂಡ್ಬಿಟ್ಟು ಅದ್ರ ಮೇಲೆ ಕರ್ಪೂರ ತಗೊಂಡ್ ಹಿಂಗ್ ಮಾಡಿ ನೋಡಿ, ಲಾಜಿಕ್ ಇದೆಯಾ ಇಲ್ವಾ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಆ ರೀತಿ ಯಾರು ಡೌಟ್ ಇದ್ದಾರೆ ಅವ್ರು ಬನ್ನಿ ಇಲ್ಲಿ. ಅವ್ರು ಬಂದ್ಬಿಟ್ಟು ಅದು ಯಾರಿಗೆ ಕೆಟ್ಟದಾಗಿದೆ, ಅವ್ರಿಗೆ ಏನ್ ದೋಷ ಇದೆಯಾ ಏನಿದೆ ಅನ್ನೋದಿಗೆ ಅದ್ ನಿಲ್ಲತ್ತೆ ಕರ್ಪೂರ. ಅವ್ರ ಅರ್ಥ ಅವ್ರ ಸ್ವಾಮಿ ಬಂದಿರೋದು. ಸೊ ಅದೇನಾದ್ರು ಬಿಡೋಯ್ತು ಅಂದ್ರೆ ಅವ್ರಿಗೆ ಏನು ಇಲ್ಲ, ಕ್ಲಿಯರ್ ಆಗಿದ್ದಾರೆ ಅಂತೇಳಿ. ಆ ಕರ್ಪೂರ ಆ ಕತ್ತಿ ಮೇಲೆ ಇಟ್ಕೊಂಡು ಇನ್ನು ಉರಿತಾ ಇದೆ ಅಂದ್ರೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ. ಅಷ್ಟು ನಿಮಗೆ ಲಾಜಿಕ್ ಸೈಂಟಿಫಿಕ್ ಹಂಗೆಲ್ಲ ಮಾತಾಡ್ತಿರಲ್ಲ, ಅವ್ರು ನಿಮ್ಮನೆಗಳಲ್ಲೇ ನೀವೇ ಪ್ರಾಕ್ಟೀಸ್ ಮಾಡಿ. ಅದನ್ನ ಪ್ರಾಕ್ಟೀಸ್ ಅನ್ನೋದಕ್ಕಿಂತ ಅನುಭವಿಸಿ, ಅದು ಕರೆಕ್ಟಾ ನಿಜ ಅನ್ನೋದು ಗೊತ್ತಾಗುತ್ತೆ. ನನ್ಗೂ ಅದು ಒಂದ್ ರೀತಿ ಆಯ್ತು. 2 ವಿಡಿಯೋಸ್ ಹಾಕಿದ್ದೀನಿ ನಾನು. ಒಂದು ಕೆಲವ್ರಿಗೆ ಏನು ಇಲ್ಲ, ಪ್ರಾಬ್ಲಮೇ ಇಲ್ಲ ಅನ್ನೋರಿಗೆ ಕರ್ಪೂರ ನಿಲ್ಲಿಲ್ಲ, ಬಿದೋಗಿದೆ. ಇನ್ನು ಕೆಲವ್ರಿಗೆ ಕಷ್ಟ ಪ್ರಾಬ್ಲಮ್ ಇರೋದಕ್ಕೆ ಕರ್ಪೂರ ಕತ್ತಿ ಮೇಲೆ ಉರಿತಾ ಇದೆ. ನನ್ಗೂ ನಾನು ಲೈವ್ ಆಗಿ ನೋಡಿದಾಗ ನನ್ಗೂ ಅದೇನ್ ಸೈಂಟಿಫಿಕ್ ಏನು ಅಂತ ಗೊತ್ತಾಯ್ತು. ಬಟ್ ಅದಕ್ಕೆ ನಾನು ಆನ್ಸರ್ ಕೊಟ್ಟಿದ್ದೀನಿ ಅನ್ಕೊಂಡಿದೀನಿ, ಯಾರೆಲ್ಲ ನನ್ಗೆ ರಿವ್ಯೂ ಹಾಕಿರೋರು. ಸೊ ಈ ದೇವಸ್ಥಾನಕ್ಕೆ ಬನ್ನಿ. ಸೊ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಪರಿಹಾರ ತಗೊಂಡೋಗಿ. ಇವಾಗ 12 ಗಂಟೆಗೆ ಮಹಾ ಪೂಜೆ ಇದೆ. ಸೊ ಕತ್ತಿ ಮೇಲೆ ನಿಂತ್ಕೊಂಡು ದೇವ್ರು ಬನ್ನಿ, ಪ್ರತಿಯೊಬ್ರಿಗೂ ಅವರ ಕಷ್ಟಗಳಿಗೆ ಪರಿಹಾರ ಹೇಳೋದನ್ನ ಕೇಳೋಣ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ಆಂಟಿರೋ, ಅಂಕಲ್ ಎಲ್ರು ಬಂದು ಅವ್ರ ಕಷ್ಟಗಳಿಗೆ ಪರಿಹಾರ ಕೇಳ್ಕೊಂಡು ಹೋಗ್ತಿದ್ದಾರೆ. ಸೊ ನಿಮ್ಗೂ ಏನಾದ್ರು ಕಷ್ಟ ಇದೆಯಾ ಆದ್ರೆ ನಿಲ್ಲೇಬೇಡಿ, ಬೇಗ ಬನ್ನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಅಂತ ಒಂದು ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮಾರತಳ್ಳಿ ಬ್ರಿಡ್ಜ್, ಮಾರತಳ್ಳಿ ಮಾರ್ಕೆಟ್ ಇಂದ ಹಾರ್ಡ್ಲಿ 1 ಕಿಲೋಮೀಟರ್ ಆಗುತ್ತೆ. ಇದೊಂದು ಸ್ಲಮ್ ಅಕಾಮಿಡೇಷನ್, ಅಂದ್ರೆ ಸ್ಲಮ್ ಒಂದು ಕ್ವಾರ್ಟರ್ಸ್ ಅಲ್ಲಿ ಇರೋ ಅಂತದ್ದು. ಎಸ್ ಬ್ಲಾಕ್ ಅಲ್ಲಿ ಇರೋದು, ಫ್ಲಾಟ್ ನಂಬರ್ 15. ಇನ್ನೂ ಏನಾದ್ರು ಡೌಟ್ ಇತ್ತು ಅಂದ್ರೆ ಲೊಕೇಶನ್ ಮ್ಯಾಪ್ ಕಳ್ಸಿಕೊಡ್ತಾರೆ, ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ. ಕಷ್ಟ ಅಂತಿದ್ಯಾ ಬನ್ನಿ ಇಲ್ಲಿ. 18 ಮೆಟ್ಲು ಕರುಪಸ್ವಾಮಿ ಅವ್ರು ಇಲ್ಲಿದ್ದಾರೆ. ಆ ಸ್ವಾಮಿಗೆ ನಿಮ್ಮನ್ನೇ ಕರ್ಸ್ಕೊಂತಾರೆ ಕಷ್ಟ ಇರೋರಿಗೆ. ಸೊ ಪ್ರತಿಯೊಬ್ರು ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನೆಲ್ ನ ಫುಲ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿ ಇನ್ನೂ ತುಂಬಾ ಒಳ್ಳೆ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ಕೊಡಿ. ಸೊ ಆ ಕರುಪಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಯಾವಾಗ ಬರ್ಬೋದು? ಅಮಾವಾಸ್ಯೆ ಪೌರ್ಣಮಿ, ಅದನ್ನು ಸ್ವಲ್ಪ ಅಮಾವಾಸ್ಯೆ ಪೌರ್ಣಮಿ 3 ಗಂಟೆಯಿಂದ 6 ಗಂಟೆವರೆಗೂ ಆರಂಭ ಆಗ್ತದೆ. ಏನಾದ್ರು ವಿಶೇಷ ಪೂಜೆ ಇದ್ರೆ ಟೈಮಿಂಗ್ ಚೇಂಜ್ ಮಾಡಿರ್ತೀವಿ. 3 ಗಂಟೆಯಿಂದ 6 ಗಂಟೆವರೆಗೂ. 2 ಗಂಟೆಗೆ ಬಂದರೆ ತಡೆಗಳು ಹೊಡ್ಕೊಡ್ತೀವಿ.
ಆಮೇಲೆ ದೇವಸ್ಥಾನ ಇದು ಮನೇಲೇ ಇರೋದ್ರಿಂದ ಯಾವಾಗ ಬೇಕಾದ್ರೂ ಬರ್ಬೋದು. ಬರ್ಬೋದು, ಏನಾದ್ರು ಪ್ರಾಬ್ಲಮ್ ಇದ್ರೆ ಬರ್ಬೋದು. ನಿಮಗೆ ಎಷ್ಟೇ ಪ್ರಾಬ್ಲಮ್ ಇದ್ರು ಮಧ್ಯರಾತ್ರಿಯಲ್ಲಿ 12 ಗಂಟೆಗೆ ಬಂದ್ರು ಸ್ವಾಮಿ ಅವರು ನಿಮ್ಗೆ ಪರಿಹಾರ ಕಲ್ಸ್ಕೊಡ್ತಾರೆ. ಸೊ ನೀವು ಮೈಸೂರು, ಮಂಗಳೂರು, ಅಲ್ಲಿಂದ ಎಲ್ಲ ತುಂಬಾ ಊರಿಂದ ನಂಗೆ ಫೋನ್ಗಳು ಮಾಡ್ತಾ ಇದ್ದೀರಾ. ಸೊ ಅಷ್ಟು ದೂರ ಬರ್ಬೇಕು, ಸ್ವಾಮಿಗಳು ಇರ್ತಾರ ಅಂತೇಳಿ 100% ಇದು ಮನೆಯಲ್ಲಿ ಒಂದು ದೇವ್ರನ್ನ ತಂದು ಇಟ್ಟು ಪೂಜೆ ಮಾಡ್ತಿರೋಂಥದ್ದು ಇದ್ದೇ ಇರ್ತಾರೆ ಸ್ವಾಮಿಗಳು. ಸೊ ಅಮಾವಾಸ್ಯೆ, ಪೌರ್ಣಮಿ ಈ ತರ ವಿಶೇಷ ದಿನಗಳಲ್ಲಿ ತುಂಬಾ ಒಂದು ಪವರ್ಫುಲ್ ಆಗಿ ಒಂದು ಪೂಜೆ ಪುನಸ್ಕಾರಗಳು ಮಾಡೋದು, ತಡೆ ಆಗಿರ್ಬೋದು, ಇಲ್ಲ ನಿಮ್ ಕಷ್ಟ ಏನು ಅನ್ನೋದು ಪರಿಹಾರ ಹೇಳ್ಕೊಡ್ತಾರೆ. ನಿಮ್ಮ ಕಷ್ಟಗಳಿಗೆ ಏನು ಅಂತೇಳಿ ಫಸ್ಟ್ ಅವರು ಚೆಕ್ ಮಾಡ್ತಾರೆ, ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತೇಳಿ. ಆ ಪ್ರಾಬ್ಲಮ್ಗೆ ಹೆಂಗ್ ಮಾಡ್ಬೋದು ಅಂತ ಪರಿಹಾರ ತೋರಿಸ್ಕೊಡ್ತಾರೆ. ಸೊ ಟೈಮಿಂಗ್ಸ್ ಬಗ್ಗೆನೂ ಕ್ಲಿಯರ್ ಮಾಡಿದೀನಿ, ಎನಿ ಟೈಮ್ ಬರ್ಬೋದು ನೀವು. ಮತ್ತೆ ತಡೆ ಅಂತ ಸುಮಾರು ದೇವಸ್ಥಾನದಲ್ಲಿ ಹೋಗ್ತೀರಿ ನಾವು, ಸುಮಾರು ಜಾಗದಲ್ಲಿ ಒಬ್ರೊಬ್ರು ಕೋಳಿ ಕೊಯ್ಯೋದು ಅದು ಇದು ಎಲ್ಲ ಒಂದೊಂದು ತಡೆಗಳು ಒಂದೊಂದು ದೇವಸ್ಥಾನದಲ್ಲಿ ಇರುತ್ತೆ. ಅದು ಆ ಶಕ್ತಿ ದೇವಸ್ಥಾನಗಳಲ್ಲಿ ಒಂದೊಂದು ಪವಾಡ. ಸೊ ಈ 18 ಸ್ವಾಮಿ ಕರುಪು ಸ್ವಾಮಿ ಪವಾಡ ಇಲ್ಲಿ ಯಾವ ರೀತಿ ತಡೆ ಹೊಡಿತಾರ, ಸೊ ಇದಕ್ಕೂ ಮುಂಚೆ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕು ಕೊಟ್ಟಿರ್ತೀನಿ. ಸೊ ಇವ್ರು ತಡೆ ಹೊಡಿಯೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇವ್ರದೇ ಆದ ಬೇರೆ ಸ್ಟೈಲ್ ಅಲ್ಲಿ ಇರುವಂತದ್ದು. ಸೊ ಆಕ್ಚುಲಿ ಇವರು ಬೇಸಿಕಲಿ ಕೇರಳದವರು, ಇಲ್ಲಿ ಬಂದು ನಮ್ಮ ಬೆಂಗಳೂರಲ್ಲಿ ಮಾರತಳ್ಳಿಯಲ್ಲಿ ಇಲ್ಲಿ ಒಂದು ದೇವಸ್ಥಾನ ಮಾಡ್ತಿರೋಂಥದ್ದು. ಇವ್ರಿಗೆ ದೊಡ್ಡ ಆಂಬಿಷನ್, ಡ್ರೀಮ್ ಇದೆ, ದೊಡ್ಡದಾಗಿ ದೇವಸ್ಥಾನ ಕಟ್ಸ್ಬೇಕು ಅಂತೇಳಿ. ಸೊ ನಿಮ್ಮ ಪ್ರತಿ ಒಬ್ರು ಸಪೋರ್ಟ್ ನಮಗೆ ಬೇಕಾಗಿದೆ ಅಲ್ವಾ ಸರ್? ಥ್ಯಾಂಕ್ ಯು.